ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಇಡೀ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದ್ದ ನಟ ದರ್ಶನ್ ಮತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಡೀ ನಾಗರಿಕ ಸಮಾಜವನ್ನೇ ಬೆಚ್ಚಿ ಬೀಳಿಸಿತ್ತು. ಒಬ್ಬ ಮಹಿಳೆಗೆ ಅಶ್ಲೀಲ ಸಂದೇಶ ಕಳಿಸಿದ್ದಕ್ಕೆ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಈಗ ಈ ಘಟನೆ ಮಾಸುವ ಮೊದಲೇ ಬಳ್ಳಾರಿಯಲ್ಲಿ ಅಂತಹದ್ದೇ ಮತ್ತೊಂದು ಬೆಚ್ಚಿ ಬೀಳಿಸುವ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಇಲ್ಲೂ ಕೂಡ ಒಬ್ಬ ಮಹಿಳೆಗೆ ಅಶ್ಲೀಲ ಸಂದೇಶ ಕಳುಹಿಸಿ ಕಿರುಕುಳ ನೀಡ್ತಾ ಇದ್ದ ಯುವಕನನ್ನ ಆಕೆ ತನ್ನ ಪತಿ ಮತ್ತು ಸಹೋದರನ ಜೊತೆ ಸೇರಿಕೊಂಡು ಬರ್ಬರವಾಗಿ ಕೊಲೆ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ಸಾಕ್ಷ್ಯ ನಾಶಪಡಿಸೋದಕ್ಕೆ ಶವವನ್ನು ಸುಟ್ಟು ಹಾಕಿದ್ದಾರೆ. ಕೊಲೆಯಾದ ದುರ್ದೈವಿಯನ್ನ ಪಾಟೀಲ್ ಬಸವನಗೌಡ ಅಂತ ಗುರುತು ಮಾಡಲಾಗಿದೆ. ಈತ ಬಳ್ಳಾರಿ ನಗರದ ಖಾಸಗಿ ವೈದ್ಯಕೀಯ ಲ್ಯಾಬ್ ಒಂದರಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಕಳೆದ ಜೂನ್ 7ನೇ ತಾರೀಕು ರಾತ್ರಿ ಈತ ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿರ್ತಾನೆ. ಆದರೆ ಮರುದಿನ ಅಂದರೆ ಜೂನ್ 8ನೇ ತಾರೀಕು ಬೆಳಿಗ್ಗೆ ಶಿವಪುರ ಮತ್ತು ತಮ್ರಹಳ್ಳಿ LLC ಕಾಲುವೆಯ ನಿರ್ಜನ ಪ್ರದೇಶದಲ್ಲಿ ಈತನ ಮೃತದೇಹ ಅರ್ಧ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಬಸನಗೌಡನ ಸೋದರ ಮಾವ ಹಂಪನಗೌಡ ನೀಡಿದ ದೂರು ಆಧರಿಸಿ ಮೋಕಾ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಾಯಿತು. ಆರಂಭದಲ್ಲಿ ಪೊಲೀಸರು ಮತ್ತು ಕುಟುಂಬಸ್ಥರು ಇದೊಂದು ಪ್ರೇಮ ಪ್ರಕರಣ ಇರಬಹುದು ಅಂತ ಅನ್ಕೊಂಡಿದ್ರು. ಆದರೆ ಪೊಲೀಸರು ತನಿಖೆಯನ್ನು ಕೈಗೆತ್ತಿಕೊಂಡಾಗ ಹೊರಬಿದ್ದ ಸತ್ಯಗಳು ನಿಜಕ್ಕೂ ಆಘಾತಕಾರಿಯಾಗಿದ್ವು. ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದಾಗ ಮೊದಲು ಸಿಕ್ಕಿದ್ದೇ ಬಸವನಗೌಡನ ಮೊಬೈಲ್ ಮತ್ತು ಆತನ ವಿಕೃತಿಯ ಸುಳಿವು. ಅವನು ಕೆಲಸ ಮಾಡ್ತಾ ಇದ್ದ ಲ್ಯಾಬ್ ಕಂಪ್ಯೂಟರ್ನಲ್ಲಿ ಲಾಗಿನ್ ಆಗಿದ್ದ ವಾಟ್ಸಪ್ಪನ್ನು ಪರಿಶೀಲನೆ ಮಾಡಿದಾಗ ಬಸವನಗೌಡ ಹೆಣ್ಣು ಮಕ್ಕಳಿಗೆ ಅಸಭ್ಯವಾಗಿ ಸಂದೇಶಗಳನ್ನು ಕಳಿಸ್ತಾ ಇದ್ದ ವಿಷಯ ಪತ್ತೆ ಆಗುತ್ತೆ. ಇದೇ ಜಾಡನ್ನು ಹಿಡಿದು ತನಿಖೆ ನಡೆಸಿದಾಗ ಶ್ವೇತಾ ಅನ್ನೋ ಮಹಿಳೆಯ ಹೆಸರು ಮುಂಚೂಣಿಗೆ ಬರುತ್ತೆ. ಇಲ್ಲಿ ನಡೆದಿದ್ದೇನಪ್ಪ ಅಂದರೆ, ಕೊಲೆಯಾದ ಬಸವನಗೌಡನಿಗೆ ದೂರದ ಸಂಬಂಧದಲ್ಲಿ ಶ್ವೇತಾ ಅತ್ತಿಗೆ ಆಗಬೇಕಾಗಿತ್ತು. ಸುಮಾರು 2 ವರ್ಷಗಳ ಹಿಂದೆ ಒಂದು ಮದುವೆಯಲ್ಲಿ ಇವರಿಬ್ಬರ ಪರಿಚಯ ಆಗಿ ಮಾತುಕತೆ ನಡೆದಿತ್ತು. ಆದರೆ ಬಸವನಗೌಡ ಇದನ್ನು ತಪ್ಪಾಗಿ ಬಳಸ್ಕೊಂಡಿದ್ದ. ಕಳೆದ 1 ವರ್ಷದಿಂದ ಶ್ವೇತಾಗೆ ಅಶ್ಲೀಲ ಫೋಟೋಗಳು ಮತ್ತು ವಿಕೃತ ಸಂದೇಶಗಳನ್ನು ಕಳಿಸಿ ನಿರಂತರವಾಗಿ ಮಾನಸಿಕ ಕಿರುಕುಳ ಕೊಡ್ತಾ ಇದ್ದ. ತನ್ನ ಕಾಮದ ತೃಷೆ ತೀರಿಸಿಕೊಳ್ಳೋದಕ್ಕೆ ಆಕೆಯನ್ನು ಸದಾ ಪೀಡಿಸ್ತಾ ಇದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ. ಬಸವನಗೌಡನ ಅತಿಯಾದ ಕಿರುಕುಳ ಮತ್ತು ವಿಕೃತಿಯಿಂದ ಬೇಸತ್ತ ಶ್ವೇತಾ ಈ ವಿಷಯವನ್ನು ತನ್ನ ಪತಿ ದೊಡ್ಡ ಬಸವನಗೌಡ ಹಾಗೂ ತನ್ನ ಸೋದರ ವಿಜಯ್ಗೆ ತಿಳಿಸ್ತಾಳೆ. ಇವನ ಕಾಟಕ್ಕೆ ಹೇಗಾದರೂ ಮಾಡಿ ಮುಕ್ತಿ ಆಡಲೇಬೇಕು ಅಂತ ನಿರ್ಧಾರ ಮಾಡಿದ ಈ ಮೂವರು ಸೇರಿ ಕೊಲೆಗೆ ಸ್ಕೆಚ್ ಹಾಕಿದ್ದಾರೆ. ಪ್ಲಾನ್ನಂತೆ ಜೂನ್ 7ನೇ ತಾರೀಕು ಈ ಶ್ವೇತಾ ತಾನೇ ಸ್ವತಃ ಬಸವನಗೌಡನಿಗೆ ಫೋನ್ ಮಾಡಿ ಮೋಕಾ ಬಳಿಯ ನಿರ್ಜನ ಪ್ರದೇಶಕ್ಕೆ ಬರುವಂತೆ ಮಾಡಿದ್ದಾಳೆ. ಶ್ವೇತಾ ಕರೆದಿದ್ದಾಳೆ ಅಂತ ಈ ಕಾಮ ಅಂತ ಬಸವನಗೌಡ ಅಲ್ಲಿಗೆ ಓಡಿ ಬರ್ತಾನೆ. ಆದರೆ ಅಲ್ಲಿ ಅದಾಗಲೇ ಶ್ವೇತಾಳ ಪತಿ ದೊಡ್ಡ ಬಸವನಗೌಡ ಮತ್ತು ಸೋದರ ವಿಜಯ್ ಹೊಂಚು ಹಾಕಿ ಕಾಯ್ತಾ ಇದ್ರು. ಬಸವನಗೌಡ ಬರ್ತಾ ಇದ್ದಂಗೆನೆ ಇಬ್ಬರು ಸೇರಿ ಆತನ ಕುತ್ತಿಗೆಗೆ ಹಗ್ಗ ಬಿಗಿದು ಉಸಿರುಗಟ್ಟಿಸಿ ಕೊಲೆ ಮಾಡ್ತಾರೆ. ಅಷ್ಟೇ ಅಲ್ಲ, ಸಾಕ್ಷ್ಯ ನಾಶಪಡಿಸೋದಕ್ಕೆ ಅಲ್ಲಿಂದ ಸುಮಾರು 10 ಕಿಲೋಮೀಟರ್ ದೂರದ ಕಾಲುವೆ ಪಕ್ಕಕ್ಕೆ ಶವವನ್ನು ಸಾಗಿಸಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪರಾರಿಯಾಗಿದ್ರು. ಅರ್ಧಂಬರ್ಧ ಸುಟ್ಟ ಸ್ಥಿತಿಯಲ್ಲಿದ್ದ ಮೃತದೇಹ ಸಿಕ್ಕ ತಕ್ಷಣ ಮೋಕಾ ಠಾಣೆಯ ಪೊಲೀಸರು ಚುರುಕಿನ ತನಿಖೆಯನ್ನು ನಡೆಸ್ತಾರೆ. ಮೃತನ ಮೊಬೈಲ್ ಕರೆಗಳ ವಿವರ ಮತ್ತು ಟವರ್ ಲೊಕೇಶನ್ ಆಧರಿಸಿ ತನಿಖೆಯನ್ನು ನಡೆಸಿದಾಗ ಶ್ವೇತಾ ಮೇಲಿನ ಅನುಮಾನ ಖಾತ್ರಿಯಾಗುತ್ತೆ. ಯಾಕಂದ್ರೆ ಕೃತ್ಯ ನಡೆದ ದಿನ ಮತ್ತು ಅದೇ ಸಮಯದಲ್ಲಿ ಶ್ವೇತಾ, ಆಕೆಯ ಪತಿ ದೊಡ್ಡ ಬಸವನಗೌಡ ಮತ್ತು ಸೋದರ ವಿಜಯ್ ಅವರ ಮೊಬೈಲ್ಗಳು ಕೃತ್ಯ ನಡೆದ ಸ್ಥಳದಲ್ಲೇ ಸಕ್ರಿಯವಾಗಿರ್ತವೆ, ಆಕ್ಟಿವ್ ಆಗಿರ್ತವೆ, ಅಂದರೆ ನೆಟ್ವರ್ಕ್ಗಳು. ಇದಿಷ್ಟೇ ಅಲ್ಲ, ಕೃತ್ಯ ಮುಗಿದ ತಕ್ಷಣ ಮೂವರ ಮೊಬೈಲ್ಗಳು ಒಟ್ಟೊಟ್ಟಿಗೆ ಸ್ವಿಚ್ ಆಫ್ ಕೂಡ ಆಗ್ಬಿಡ್ತವೆ. ಇದೇ ಬಲವಾದ ಸಾಕ್ಷ್ಯದ ಮೇಲೆ ಪೊಲೀಸರು ಮೂವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದಾಗ ಅವರು ತಾವೇ ಕೊಲೆ ಮಾಡಿರೋದಾಗಿ ಒಪ್ಕೊಂಡಿದ್ದಾರೆ. ಸದ್ಯ ಪೊಲೀಸರು ಈ ಮೂವರನ್ನು ಅರೆಸ್ಟ್ ಮಾಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದಕ್ಕೆ ಕೊಲೆಯಾದ ರೀತಿಯಲ್ಲೇ ಇಲ್ಲೂ ಕೂಡ ಮಹಿಳೆಯೊಬ್ಬಳ ಕಿರುಕುಳದ ದೂರು ಭೀಕರ ಕೊಲೆಯಲ್ಲಿ ಅಂತ್ಯ ಆಗಿದೆ. ಕಿರುಕುಳ ನೀಡಿದವನಿಗೆ ಶಿಕ್ಷೆ ಆಗಬೇಕಾಗಿತ್ತು ನಿಜ, ಆದರೆ ಕಾನೂನನ್ನು ಕೈಗೆತ್ತಿಕೊಂಡು ಕೊಲೆ ಮಾಡಿದ ಈ ಕುಟುಂಬ ಈಗ ಜೈಲು ಪಾಲಾಗಿದೆ. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಕ್ರೈಮ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.